ಒಂದಾನೊಂದು ಹಳ್ಳಿಯಲ್ಲಿ ಒಬ್ಬಾನೊಬ್ಬ ಮಾಟಗಾತಿಯಿದ್ದಳು. ಅವಳ ಮನೆಯ ಅಂಗಳದಲ್ಲಿ ತರಕಾರಿ ತೋಟವಿತ್ತು. ಅದು ಹೇಗೋ ಏನೋ ಅಲ್ಲಿ ತರಕಾರಿಗಳು ಹುಲುಸಾಗಿ ಬೆಳೆಯುತ್ತಿದ್ದವು. ಅವಳ ನೆರೆಮನೆಯಲ್ಲಿ ಬಡವನೊಬ್ಬನ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಳು. ಒಂದು ದಿನ ಅವಳಿಗೆ ಹಸಿರು ಸೊಪ್ಪು ತಿನ್ನುವ ಬಯಕೆಯಾಯಿತು. ಗಂಡನನ್ನು ಕರೆದು ತನ್ನ ಆಸೆಯನ್ನ ಹೇಳಿದಳು. ಮಾಟಗಾತಿಯ ಅಂಗಳದಲ್ಲಿ ದಂಟಿನ ಸೊಪ್ಪು ಬೆಳೆದು ಸೊಕ್ಕಿ ನಿಂತಿತ್ತು. ಬಡವ ಮೆಲ್ಲನೆ ಮಾಟಗಾತಿಯ ತರಕಾರಿ ತೋಟದಲ್ಲಿ ನುಸುಳಿದ. ಸೊಪ್ಪಿನ ಗಿಡಕ್ಕೆ ಕೈ ಹಾಕಿದನೋ ಇಲ್ಲವೋ ಗಿಡ ಕಿರುಚಾಡಲು ಶುರುಮಾಡಿತು. ಕಿರುಚಾಟ ಕೇಳಿ ಮಾಟಗಾತಿ ಪ್ರತ್ಯಕ್ಷಳಾದಳು. ಇವನನ್ನು ಕಂಡಳು. ಬೇಕಾದಷ್ಟು ಹರಿವೆ ಬಿಡಿಸಿ. ಆದ್ರೆ ಒಂದು ಷರತ್ತಿದೆ. ನಿನಗೆ ಹುಟ್ಟುವ ಮಗುವ ನನಗೆ ಕೊಡಬೇಕು ಎಂದಳು. ಬಡವ ಹಾ ಹೂ ಎನ್ನಲಿಲ್ಲ. ಸಮಯ ಬಂದಾಗ ನೋಡಿಕೊಂಡರಾಯಿತು ಎಂದವನಿರಾದೆ. ಸೊಪ್ಪು ಕಿತ್ತುಕೊಂಡು ಮನೆಗೆ ಹೋದ. ಮಾರನೆಯ ದಿನ ಹೆಂಡತಿ ಚಂದದ ಹೆಣ್ಣು ಮಗು ಹೆತ್ತಳು. ಅವಳಿಗೆ ರುಪನ್ಜೆಲ್ ಎಂದು ನಾಮಕರಣ ಮಾಡಿದರು. ಅಂದೇ ಸಂಜೆ ಮಾಟಗಾತಿ ಬಂದಳು. ಬಡವ ಮತ್ತವನ ಹೆಂಡತಿ ಎಷ್ಟು ಬೇಡಿಕೊಂಡರೂ ಕೇಳದೆ ಮಗುವನ್ನೇ ಎತ್ತಿಕೊಂಡು ಹೊರಟೇ ಹೋದಳು. ಹೋಗಿ ಕಾಡಿನಲ್ಲಿ ನೆಲದಲ್ಲಿ ಅವಳು ಕಟ್ಟಿಸಿಟ್ಟಿದ್ದ ಒಂಟಿ ಕಂಬದ ಮೇಲಿದ್ದ ಚಂದದರ ಮನೆಯಲ್ಲಿ ಮಗುವನ್ನಿಟ್ಟು ಸಾಕಿದಳು. ಮಗುವನ್ನು ಅವಳು ತುಂಬಾ ಪ್ರೀತಿಸುತ್ತಿದ್ದಳು. ತುಂಬಾ ಜೋಪಾನ ಮಾಡಿದಳು. ಆದರೆ ಆ ಕಂಬದರ ಮನೆಯಿಂದ ಮಗುವನ್ನ ಹೊರಹೋಗಲು ಬಿಡುತ್ತಿರಲಿಲ್ಲ. ಹೀಗೆ ಮಗುವನ್ನು ಮುಚ್ಚಟೆಯಿಂದ ಬೆಳೆಸಿದಳು. ವರ್ಷಗಳು ಕಳೆದವು. ಹುಡುಗಿ ಬೆಳೆದು ಸುಂದರ ಕನ್ಯೆಯಾದಳು. ಅವಳಿಗೆ ಹೊಂಬಣ್ಣದ ಉದ್ದದ ಕೂದಲ ರಾಶಿಯಿತ್ತು. ಅದು ಅವಳು ಬಾಚಿದಾಗ ಚಿನ್ನದ ಎಳೆಗಳಂತೆ ಹೊಳೆಯುತ್ತಿತ್ತು. ಅವಳು ಎಂದೂ ಯಾರನ್ನೂ ಕಂಡದ್ದೇ ಇರಲಿಲ್ಲ, ಮಾಟಗಾತಿಯ ಹೊರತಾಗಿ. ಅವಳಿಗೆ ತನ್ನಂತಿರುವ ಬೇರೆ ಮನುಷ್ಯರನ್ನು ಕಾಣುವ, ಮಾತನಾಡುವ ಆಸೆಯಾಗುತ್ತಿತ್ತು. ಆದರೇನು ಮಾಡುವುದು? ಪಾಪ, ಅವಳು ಆ ಕಂಬದರ ಮನೆಯಿಂದ ಕೆಳಗಿಳಿಯುವಂತಿರಲಿಲ್ಲವಲ್ಲ. ರುಪನ್ಜೆಲ್ಲಳ ಆಸೆ ಮಾಟಗಾತಿಗೆ ಅರ್ಥವಾಯಿತು. ಇನ್ನೂ ಇವಳು ಒಂದಲ್ಲ ಒಂದು ದಿನ ಇಲ್ಲಿಂದ ಹೊರ ಹೋಗಬಹುದು ಎಂದು ಅನುಮಾನಿಸಿದಳು ಮಾಟಗಾತಿ. ತನ್ನ ಮಂತ್ರದ ಬಲದಿಂದ ಆ ಕಂಬದರ ಮನೆಯ ಬಾಗಿಲುಗಳೆಲ್ಲವನ್ನೂ ಮಾಯ ಮಾಡಿದಳು. ಅವಳು ಒಳಬರಬೇಕಾದರೆ ಕಂಬದ ಕೆಳಗೆ ನಿಂತೋ, ರೂಪನ್ಜೆಲ್, ನಿನ್ನ ಜಡೆಗಳನ್ನು ಕೆಳಗೆ ಇಳಿಬಿಡು ಎನ್ನುವಳು. ರೂಪನ್ಜೆಲ್ ಹಾಗೇ ಮಾಡುವಳು. ಮಾಟಗಾತಿ ಜಡೆಗಳನ್ನು ಹಿಡಿದು ಮೇಲೇರಿ ಬರುವಳು. ಒಂದು ಬಾರಿ ಆ ದೇಶದ ರಾಜಕುಮಾರ ತನ್ನ ರಾಜ್ಯದ ಮೂಲೆಗಳನ್ನು ನೋಡುವ ಆಸೆಯಿಂದ ಆ ಹಾದಿಯಾಗಿ ಬಂದ. ದೂರದಲ್ಲಿ ಅವನ ದೂರದರ್ಶಕದಲ್ಲಿ ಈ ಒಂಟಿ ಕಂಬದರ ಮನೆ ಕಂಡಿತು. ಇದೇನು ವಿಚಿತ್ರ ಎಂದುಕೊಳ್ಳುವಷ್ಟರಲ್ಲಿ ಉದ್ದ ಮೂಗಿನ, ಕೊಳಕು ಹಲ್ಲಿನ, ಬಾಗಿದ ಬೆನ್ನಿನ ಕುರೂಪಿಯೊಬ್ಬಳು ಚಂದದ ಹುಡುಗಿಯ ಜಡೆ ಹಿಡಿದು ಮೇಲೆ ಹತ್ತಿ ಹೋಗುವುದನ್ನು ಕಂಡ. ಇದರಲ್ಲೇನೋ ರಹಸ್ಯ ಅಡಗಿದೆ ಎಂದುಕೊಂಡು ಆ ಮಾಟಗಾತಿ ಹೊರಹೋಗುವುದನ್ನೇ ಕಾದು ಕುಳಿತ. ಮಾಟಗಾತಿ ಅತ್ತ ಹೋದ ಕೂಡಲೇ ಕಂಬದ ಕೆಳಗೆ ನಿಂತು, ಚಂದದ ಬಾಲೆ, ಹೊಂಬಣ್ಣದ ಜಡೆಯ ಬಾಲೆ, ನಿನ್ನ ಜಡೆ ಕೆಳಗಿಳಿಸು ಎಂದ ರಾಜಕುಮಾರ. ರೂಪನ್ಜೆಲ್ಲಳ ಜಡೆಗಳು ಕೆಳಗಿಳಿದವು. ಅವುಗಳನ್ನು ಹಿಡಿದು ಅವನು ಮೇಲೆ ಹತ್ತಿ ಹೋದ. ಅವಳಿಗೆ ಇವನನ್ನು ಕಂಡು ಆಶ್ಚರ್ಯವೋ ಆಶ್ಚರ್ಯ. ತನ್ನೆಲ್ಲಾ ಕಥೆ ಹೇಳಿದಳು. ರಾಜಕುಮಾರನಿಂದ, ನಾನು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ವಿವಾಹವಾಗುತ್ತೇನೆ, ಹೋಗೋಣ ಬಾ ಎಂದ. ರಾಜಕುಮಾರ ಅವಳ ಜಡೆ ಹಿಡಿದು ಕೆಳಗಿಳಿದ. ಅವಳು ತನ್ನ ಕೂದಲನ್ನು ಕಿಟಕಿಯ ಸರಳಿಗೆ ಕಟ್ಟಿ ಕೆಳಗಿಳಿದಳು. ರಾಜಕುಮಾರನ ಕುದುರೆಯನ್ನೇರಿ ಅವರಿಬ್ಬರೂ ರಾಜಧಾನಿಗೆ ಹೋದರು. ದಾರಿಯಲ್ಲಿ ರಾಜಕುಮಾರ ರುಪನ್ಜೆಲ್ ಎಂದು ಕರೆಯುತ್ತಿದ್ದುದನ್ನು ಕೇಳಿದ ಬಡವ ಮತ್ತು ಅವನ ಹೆಂಡತಿ ಮನೆಯಿಂದ ಹೊರಗಡೆ ಓಡಿಬಂದರು. ಅವರಿಗೆ ಇವಳೇ ತಮ್ಮ ಮಗಳೇ ಎಂದು ಖಾತ್ರಿಯಾಗಿತ್ತು. ಆ ಚಂದದ ಚಿನ್ನದ ಕೂದಲು ಇನ್ನಾರಿಗೂ ಇರಲು ಸಾಧ್ಯವೇ ಇರಲಿಲ್ಲವಲ್ಲ. ಕೊನೆಗೆ ರುಪನ್ಜೆಲ್ ಸಿಕ್ಕಳು. ತಂದೆ ತಾಯಿ ಇಬ್ಬರೂ ಇವಳೇ ನನ್ನ ಮಗಳು ರುಪನ್ಜೆಲ್ ಎಂದು ನೋಡಿ ಖುಷಿಪಟ್ಟರು. ನಡೆದ ಕಥೆಯೆಲ್ಲವನ್ನೂ ರುಪನ್ಜೆಲ್, ರಾಜಕುಮಾರ ಇಬ್ಬರೂ ಅವರ ಮುಂದೆ ಹೇಳಿದರು. ಇಬ್ಬರನ್ನೂ ಹರಸಿ ಹಾರೈಸಿ ಕಳುಹಿಸಿಕೊಟ್ಟರು. ದೇವರಿಗೆ ಧನ್ಯವಾದ ಹೇಳಿದರು. ಚೆನ್ನಾಗಿರಿ ಎಂದರು.
ರಾಜಕುಮಾರ ತನ್ನ ರಾಜಧಾನಿಯಲ್ಲಿ ವಿಜೃಂಭಣೆಯಿಂದ ರುಪಂಜಲ್ಲನ್ನು ಮದುವೆಯಾಗಿ ಖುಷಿಯಾಗಿ ಇಬ್ಬರೂ ಜೀವನದಲ್ಲಿ ಖುಷಿಯಾಗಿದ್ದರು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಮಾಡಿ. ನಮಸ್ಕಾರ.